ಗೊತ್ತಿದೆ, ಎಲ್ಲವೂ ಗೊತ್ತಿದೆ, ಹೋರಾಟಗಳು ಗೊತ್ತಿದೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ದುಡ್ಡು ಮತ್ತು ಬೇರೆ ಬೇರೆ ಆಮಿಷಗಳ ಅಧಿಕಾರಕ್ಕೆ ಬಂದಿದ್ದಲ್ಲ. ಹೋರಾಟದ ಮೂಲಕ ನಾವು ಮಾಡಿದ್ದೀವಿ. ಸರ್ಕಾರ ಮಾಡಿದ ಸಂದರ್ಭದಲ್ಲಿ ಕಾನೂನು ವ್ಯವಸ್ಥೆಯನ್ನು ಸರಿಯಾಗಿ ನಾವು ಪಾಲಿಸಿದ್ದೀವಿ. ನಮ್ಮದು ಯಾವುದೇ ಒಬ್ಬ ಕಾರ್ಯಕರ್ತ ಕಾನೂನನ್ನು ಉಳಿಯುವಂಥ ಹಂತವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿಲ್ಲ. ಆದರೆ ನಮ್ಮ ಕಾರ್ಯಕರ್ತರು ಮಾಡಿದ್ದು ನಾವು ಅದನ್ನು ಬೆಂಬಲವೂ ಮಾಡಿಲ್ಲ. ನಮ್ಮ ಹಿಂದಿನ ಶಾಸಕರು ಇರ್ಬೋದು, ಇವತ್ತಿನ ಸಂಸದರು ಇರ್ಬೋದು, ನಮ್ಮ ಪ್ರತಿನಿಧಿಗಳು ಯಾರು ತಪ್ಪು ಮಾಡಿದ್ದರಲ್ಲಿ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ನಾವು ಹೇಳಿದ್ದೀವಿ. ಯಾಕೆ ನಮಗೆ ಸಮಾಜ ಮಾಡಿದವರಿಗೆ ಪ್ರೋತ್ಸಾಹ, ಅಂದರೆ ಜನ ನೆಮ್ಮದಿಯಾಗಿ ಬದುಕಬಾರ್ದು ಅಂತಲೇ ಇದೆಯಾ? ಜನ ನಿಮ್ಮನ್ನು ಆರಿಸಿಪಡಿಸಿರುವಂಥದ್ದು ಶಾಸಕರೇ ಅಭಿವೃದ್ಧಿಯ ಕೆಲಸದ ಜೊತೆಗೆ ಸಮಾಜದ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವಂಥದ್ದು ಅಂತ. ಒಂದು ತಿಂಗಳ ಹಿಂದೆ ಉಸ್ತುವಾರಿ ಸಚಿವರು ಬಂದರು, ಮಾಧ್ಯಮದವರು ಬರ್ತಿದ್ದೆ ನೋಡಿದೆ. ಸಿದ್ದಾಪುರದಲ್ಲಿ ಹಿಂದೆ ಆಗದಂಥ ಎಲ್ಲ ಅಭಿವೃದ್ಧಿಗಳು ಆಗ್ಬಿಟ್ಟಿದ್ದಾವೆ ಅಂತ. ಅಭಿವೃದ್ಧಿ ಇದೇನಾ ಅಭಿವೃದ್ಧಿ? ದಿನನಿತ್ಯದ ಜನ ಸಾಯುವುದು, ಪೊಲೀಸ್ ಸ್ಟೇಷನ್ಗೆ ಅವಲಾಡುವುದು, ಇದೇನಾ ಅಭಿವೃದ್ಧಿ? ಉಸ್ತುವಾರಿ ಸಚಿವರೇ ಹೇಳಿದ್ರಲ್ಲ ನೀವು ಅಭಿವೃದ್ಧಿ ಆಗಿದೆ ಅಂತೇಳಿ. ಅಂದರೆ ಯಾವ ರೀತಿಯಾಗಿ ಈ ಪರಿಸ್ಥಿತಿ ಹದಗೆಟ್ಟಿದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಈ ಘಟನೆಗಳನ್ನು ಮಾಡ್ತವೆ. ಜನ ಇವತ್ತು ಕೇಳ್ತಾ ಇದ್ದಾರೆ, ಅನಿವಾರ್ಯವಾಗಿ ರಾಜಕೀಯ ಪಕ್ಷವಾಗಿ ನಾವು ಜನರ ಜೊತೆ ನಿಲ್ಲೋದು ನಮಗೆ ಅದು ಅನಿವಾರ್ಯ. ನನಗೆ ಕೇಳ್ತಾ ಇದ್ರು, ಮಾತ್ರ ಜನರಿಗೆ ಉತ್ತರ ಸಿಗುತ್ತೆ. ಇಲ್ಲ ಅಂತಂದರೆ ಜನರಿಗೆ ಸಂಶಯ ಇದೇ ರೀತಿ ಮುಂದುವರಿಯುತ್ತೆ, ನಾವು ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ. ಹಾಗಾಗಿ ಇದು ತಕ್ಕದಂಥ ಒಂದು ನ್ಯಾಯಯುತವಾದಂಥ ತನಿಖೆ ಆಗಬೇಕು ಅಂತ ಒಂದು ಮಾತನ್ನು ಈ ಸಲ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.